ಇವತ್ತು ನಮ್ಮೂರಲ್ಲಿ ನ್ಯೂಸ್ 18 ತಂಡ ರಾಜ್ಯದ ಮತ್ತೊಂದು ಬಹುದೊಡ್ಡ ಸಮಸ್ಯೆಯನ್ನು ರಾಜ್ಯದ ಜನರ ಮುಂದೆ ತೆರೆದಿಡೋದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿ ಇರುವಂಥ ಬಾಗಲಕೋಟೆ ಜಿಲ್ಲೆಗೆ ಅಂಟ್ಕೊಂಡೇ ಇರುವಂಥ ಒಂದು ಪುನರ್ವಸತಿ ಪ್ರದೇಶದಲ್ಲಿ ಇರುವಂಥ ಸಮಸ್ಯೆಗಳನ್ನು ಜನರಿಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಮುಖ್ಯವಾಗಿ ಇವರೆಲ್ಲರೂ ಕೂಡ ನನ್ನ ಹಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಕೃಷ್ಣ ಮೇಲ್ದಂಡೆ ಯೋಜನೆಯಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥವ್ರು. ಹಾಗಿದ್ರೆ ಈ ಯೋಜನೆ ಜನರಿಗೆ ಅನುಕೂಲ ಆಗಬೇಕಿತ್ತು, ಇವ್ರಿಗೆ ಹೇಗೆ ಇದು ಅನಾನುಕೂಲ ಆಯಿತು ಅನ್ನೋದನ್ನು ಖುದ್ದು ಅವ್ರನ್ನೇ ನಾವು ಮಾತಾಡಿಸ್ತಾ ತಿಳ್ಕೊಳ್ಳೋಣ. ಸರ್, ಕೃಷ್ಣ ಮೇಲ್ದಂಡೆ ಯೋಜನೆ ಭಾಳ ದೊಡ್ಡ ನೀರಾವರಿ ಯೋಜನೆ, ಅದು ಹೇಗೆ ನಿಮಗೆ ಸಮಸ್ಯೆ ಆಯಿತು ಅಂತ? ಭಾಳ ಅಂದ್ರೆ ಇಲ್ಲಿ ಸಮಸ್ಯೆ ಆಗಿದ್ದಾರೆ. ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ಒಟ್ಟು ಇವತ್ತಿನ ದಿವಸ ಒಂದು ದಿವಸ ಹೊತ್ತಿಗೆ ದುಡಿದು ತಿನ್ನೋ ಮಟ್ಟ ಏನೂ ಇದನ್ನ ಇಲ್ಲ ರೀ ಇವತ್ತಿನ ದಿವಸ ಹೇಳ್ಬೇಕಂತಂದ್ರೆ. ಮತ್ತು ಇಲ್ಲಿ ಯಾವುದೂ ಒಂದು ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಮತ್ತು ಬಸ್ಸಿಂದ ಅನಾನುಕೂಲ ಐತಿ, ಎಲ್ಲ ಸಮಸ್ಯೆ ಭಾಳ. ಅಂದ್ರೆ ನಿಮ್ಮನ್ನ ನೀವು ಬೇರೆ ಊರಲ್ಲಿದ್ರಿ ಅಲ್ವಾ ಈ ಮೊದಲು? ಬೇರೆ ಆ ಯೋಜನೆಯಿಂದಾಗಿ ನಿಮ್ಮ ಊರೆಲ್ಲ ಹಿನ್ನೀರಿನಲ್ಲಿ ಮುಳುಗಡೆ ಆದಾಗ ನಿಮ್ಮನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿದ್ಮೇಲೆ ನಿಮಗೆ ಕೊಡಬೇಕಾಗಿರುವಂತ ಮೂಲಭೂತ ಸೌಕರ್ಯ ಯಾವುದು ಕೊಟ್ಟಿಲ್ಲ. ಇಲ್ಲ, ಹಾಗೆ ಇದು ಐತಿ ಸರ್, ರೋಡ್ ಇದೆ, ನೀರಿಂದ ಎಲ್ಲ ಇದೆ ಸರ್. ಇಲ್ಲಿ ಏನಂತಂದ್ರೆ ಬಡ ಕೂಲಿ ಕಾರ್ಮಿಕರು ಬದುಕುದೇ ಕಷ್ಟ ಇದೆ. ಯಾಕಂದ್ರೆ ಇಲ್ಲೇನೋ ಸುತ್ತಮುತ್ತ ಏನು ಫ್ಯಾಕ್ಟ್ರಿ ಇಲ್ಲ, ಏನಿಲ್ಲ. ಎಲ್ಲ ದುಡ್ಡು ತಿನ್ಬೇಕಂದ್ರೆ ಭಾಳ ಕಷ್ಟ ಐತಿ. ಎಷ್ಟು ವರ್ಷದಿಂದ ಬಂದ್ರಿ ನೀವು ಈ ಕಡೆ? ಇಲ್ಲಿಂದ ಬಂದ್ರೆ ಒಂದು 20 ವರ್ಷ ಆಯ್ತು ಸರ್. ನಿಮ್ಮ ಊರಿಗೂ ಈ ಊರಿಗೂ ಏನು ವ್ಯತ್ಯಾಸ? ಅಲ್ಲೇ ತುಂಬಾ ಚೆನ್ನಾಗಿತ್ತ ಸರ್. ಅಲ್ಲೆಲ್ಲ ನಮ್ಗೆ ಗದ್ದೆ ಇದ್ದು ಎಲ್ಲ ಇದ್ದು ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಇಲ್ಲೇನಿಲ್ಲ, ಅಂದ್ರೆ ದುಡಿಬೇಕು, ಇಲ್ಲ ಅಂದ್ರೆ ಇಲ್ಲ, ಏನು ಕೆಲಸ ಇಲ್ಲ, ಅಷ್ಟೇ ಸರ್. ಇದ್ರ ಬಗ್ಗೆ ಶಾಸಕರು ಸರ್ಕಾರಕ್ಕೆಲ್ಲ ಗಮನ ಎಲ್ಲ ಮಾಡಿದಾರೆ ಸರ್. ಎಲ್ಲ ಇರ್ತಾರೆ, ಆದ್ರೂ ಹ್ಞೂ ಅಂತಾರೆ ಮತ್ತು ಮಾಡೋಣ ಅಂತಾರೆ, ಆಗಲ್ಲ ಸರ್. ಒಂದು ಫ್ಯಾಕ್ಟ್ರಿ, ದೊಡ್ಡ ಫ್ಯಾಕ್ಟ್ರಿ ಏನಾರು ಆದ್ರೆ ಸ್ವಲ್ಪ ಎಲ್ಲ ಬಡ ಕಾರ್ಮಿಕರುಗಳು ಎಲ್ಲ ಎಲ್ಲರೂ ಬದುಕೋದು ಇದಾಗ್ತದೆ ಸರ್. ಸರ್, ಎಷ್ಟು ಕಷ್ಟ ಸರ್ ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದು ಬದುಕೋದು ಅಂದರೆ. ಮತ್ತು ನಾವು ಈಗ ಅಲ್ಲಿ ಎಲ್ಲ ಆಸ್ತಿ ಕಳ್ಕೊಂಬಂದಿವ್ರಿ. ಆಸ್ತಿ ತಗೋಬೇಕಾದ್ರೆ ಅವರು ಸಂತ್ರಸ್ತರ ಮಕ್ಕಳಿಗೆ ಪ್ರತಿ ಕುಟುಂಬಕ್ಕೂ ಒಬ್ಬೊಬ್ಬಗೆ ಸರ್ಕಾರಿ ನೌಕರಿ ಕೊಡ್ತಂದ್ರು. ಅದನ್ನ ಯಾವುದೂ ಮಾಡಿಲ್ಲ. ಬರೀ ಬರೀ ಸುಳ್ಳು ಆಶ್ವಾಸನೆ ಕೊಟ್ಕೊಂತ ಹೊಂಟಾರ. ನಮಗೇನು ಉಪಯೋಗ ಆಗಿಲ್ಲ. ಇಲ್ಲಿ ಗೌಂಡಿ ಕೆಲಸ ಬಿಟ್ರೆ ನಮ್ಮ ಊರನವ್ರಿಗೆ ಹೆಚ್ಚು ಯಾವ ಕೆಲಸನೂ ಸಿಗ್ತಿಲ್ಲ. ಅದಕ್ಕೆ ಇಲ್ಲಿ ಸಮೀಪದಾಗ ಅವರ ಫ್ಯಾಕ್ಟ್ರಿ ಆದ್ರೆ ಅವು ಒಟ್ಟು ಅನುಕೂಲ ಆಕ್ಕವು. ಇಲ್ಲೇ ದುಡ್ಡು ತಿನ್ನುವಂಥವ್ರಿಗೆ ಭಾಳ ಜೀವನ ಕಷ್ಟ ಆಗಿ. ನಿಮ್ಮೂರಲ್ಲಿದ್ದಾಗ ನೀವು ಹೇಗಿದ್ರಿ? ಅಲ್ಲಿ ಏನಿಲ್ರಿ, ಹೊಲ ಇದ್ದು ಆರಾಮ್ ಯಾವುದೂ ಕೆಲಸ ಇರ್ಲಿಕ್ಕೆ ಅಂದ್ರೂ ನಮ್ಮ ಹೊಲದಾಗ ನಾವು ದುಡಿದು ಆರಾಮ್ ನೆಮ್ಮದಿ ಜೀವನ ಕಳಿತಿದ್ವಿ. ಇಲ್ಲಿ ಹೊಲನೂ ಇಲ್ಲ, ಏನೂ ಇಲ್ಲ, ಸರಿಯಾಗಿ ವ್ಯವಸ್ಥೆ ಇಲ್ಲ. ಯಾವಾಗ ಬಂದ್ರಿ ನೀವು ಅಲ್ಲಿಂದ? ಯಾವಾಗ ಶಿಫ್ಟ್ ಮಾಡಿದ್ರಿ ಈ ಕಡೆ? 22 ವರ್ಷ ಆಗಿ ಬಂತ್ರಿ. ಅದೇನು ಫ್ಲಡ್ ಆಗಿ ನಮಗೇನು ಬಿಡಿಸಿದ್ರಲ್ಲ ಅವಾಗಿಂದ ಬಂದವ್ರು ನಾವು ಇಲ್ಲೇ ಇದೀವ್ರಿ. ಪೂರ ಊರು ಆಗಿಲ್ರಿ. ಇನ್ನೂ ಒಂದು 80% ಇಲ್ಲಿ ಬಂದೀವ್ರಿ. ಇನ್ನೂ ಒಂದು 20% ಅಲ್ಲೇ ಹಳೆ ಊರಲ್ಲಿ ಇದೆ. ಅಲ್ಲಿ ಸರಿಯಾಗಿ ಅಲ್ಲಿ ವ್ಯವಸ್ಥೆ ಇಲ್ಲ, ಇಲ್ಲಿ ಇಲ್ಲ. ಅಲ್ಲಿ ಇನ್ನೂ ಭೂಮಿ ಅದು ಐತಲ್ಲ, ಸಾರಿಗೆ ವ್ಯವಸ್ಥೆನೂ ಸರಿಯಾಗಿಲ್ಲ ಇಲ್ಲಿ. ಅದಕ್ಕೆ ನಮ್ಗಟ್ಟು ಏನಾರು ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಅದೆಷ್ಟು ಸಂಕಟ ಆಗುತ್ತೆ ಅಂತ ಗೊತ್ತು ಸರ್ ನಮಗೆ. ಊರು ಬಿಟ್ಟು ಮನೆ ಬಿಟ್ಟು ಆಸ್ತಿ ಎಲ್ಲ ಕಳ್ಕೊಂಡ್ಮೇಲೆ ಇನ್ನೊಂದು ಕಡೆಗೆ ಬಂದು ಬದುಕೋದು ಅಂದರೆ. ಸರ್, ಈಗ ಏನಂತಂದರೆ ಕೃಷ್ಣ ಮೇಲ್ದಂಡೆ ಯೋಜನೆ ಪುನರ್ವಸತಿ ಏನಿದೆಯಲ್ಲ, ಈಗ ನಾವು 1995-96 ನಮ್ಮಲ್ಲಿ ಪ್ಲಾಟ್ ಕೊಟ್ಟಿದ್ದಾರೆ. ಪ್ಲಾಟ್ ಕೊಟ್ಟು ಒಂದು 5 ರಿಂದ 6 ವರ್ಷಕ್ಕಂದರೆ ಹೆಚ್ಚು ಕಡಿಮೆ ನಾವು 2000 ಇಸ್ವಿಯಿಂದ ಹಿಡಿದು 20-25 ವರ್ಷ ಆಯ್ತು ಇಲ್ಲಿ ಬಂದು. ಇಲ್ಲಿ ಬಂದಿಂದ ಏನೈತೆ ಅಂದರೆ ಮೂಲಭೂತ ಸೌಕರ್ಯಗಳು ಮೊದಲಿಲ್ರಿ. ಅದರಲ್ಲಿ ಮತ್ತು ಸ್ಕೂಲ್ ಹುಡುಗರಿಗೆ ಆಯಿತು, ಅಡ್ಡಾಡುವ ಜನರಿಗಾಯಿತು, ಬಸ್ಸಿನ ಸೌಕರ್ಯ ಮೇನ್ ಬೇಕು. ಮತ್ತು ಇಲ್ಲಿ ಏನೈತಲ್ಲಪ್ಪ ಅಂತಂದರೆ ನಾವು ಎಲ್ಲ ಭೂಮಿಯನ್ನು ಕಳ್ಕೊಂಡು ಬಂದಿದ್ದೇವೆ. ಇಲ್ಲಿ ಭೂಮಿ ಕಳ್ಕೊಂಡ್ಬಂದ್ರೆ ಇಲ್ಲಿ ದುಡಿಲಾರ್ದ ಏನೂ ಇಲ್ಲ. ನಮ್ಮಲ್ಲಿ ಹೇಳಿದಂಗೆ, ನಮ್ಮ ಬ್ರದರ್ ಹೇಳಿದಂಗೆ ಏನಿದೆ ಅಂದರೆ ಕೂಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ. ಇಲ್ಲಿ ಒಂದು ಗೌಂಡಿ ಕೆಲಸ ಆಯಿತು, ಏನೋ ಆಯಿತು, ಸರ್ಕಾರದಿಂದ ನಮ್ಗೆ ಇಲ್ಲಿ ಯಾವುದೂ ಸೌಲಭ್ಯವಿಲ್ಲ. ಮತ್ತು ಯಾವುದೋ ಒಂದು ನಮ್ಮಲ್ಲಿ ಇಂಥದ್ದೇ ಅಂತ ಒಂದು ಏನೂ ಇಲ್ಲ. ಈಗೇನಾಗಬೇಕಪ್ಪ ಅಂತಂದರೆ ಅವರು ಹೇಳಿದ ಪ್ರಕಾರ ಪ್ರತಿಯೊಂದು ಕುಟುಂಬಕ್ಕೂ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಒಂದು ನೌಕರಿಯನ್ನು ಕೊಟ್ಟರೆ ಇಲ್ಲಿ ಬದುಕುವಂಥ ಜನರಿಗೆ ಒಂದು ಇನ್ನೊಟ್ಟು ಅನುಕೂಲ ಆಗತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಸರ್. ಇಲ್ಲಿ ನಿಮ್ಮೂರಿಗೆ ಬಸ್ ಇದೆಯಾ ಸರ್? ನಿಮ್ಮೂರಿಗೆ ಬಸ್ ಇದೆಯಾ ಸರ್? ಬಸ್ ಇಲ್ಲ.
ಮತ್ತೆ ಹೆಂಗ್ ಓಡಾಡ್ತಿದ್ದೀರಿ? ಟಮ್ಟ ಆಟೋ ರಿಕ್ಷಾ ಬೈಕ್ ಇಲ್ಲಿ ಇದ್ದವ್ರು ಸಾಲಿ ಓಡಾಡ್ತಾರೆ. ಸಾಲಿ ಮಕ್ಕಳಿಗೆ ಭಾಳ ಪ್ರಾಬ್ಲಮ್ ಆಗೈತಿ. ಅಲ್ಲ ಸರ್, ಬೈಕ್ ಇದ್ದವ್ರು ಓಡಾಡ್ತಾರೆ, ಬಡವರು ನಾವ್ ಏನ್ ಮಾಡ್ಬೇಕಂತಾನೆ? ಅದನ್ನ ವಿಚಾರ ಮಾಡಂಗಿಲ್ಲಲ್ಲ ಶಾಸಕರು. ನಮ್ಮ ಇದ್ರ ಶಾಸಕರು ಏನು ವಿಚಾರ ಮಾಡ್ಬೇಕಾಗಿತ್ತು, ಮಾಡಂಗಿಲ್ಲ. ಇವೆಲ್ಲ ಚರಂಡಿ ನೀರು ಎಲ್ಲ ಗಟರ್ ನೀರು ನೋಡಂಗಿಲ್ಲ. ದೇವಿ ಗುಡಿ ಅಂತೇಕ ಇವ್ ರೋಡ್ ಎಲ್ಲ ತೆಗ್ದಿನ್ನಿ, ರೋಡ್ ನೋಡಂಗಿಲ್ಲ. ಯಾವ ಶಾಸಕನು ಹೊಳ್ ನೋಡಿಲ್ಲ. ಮೊದ್ಲಿನ ಶಾಸಕನು ನೋಡಿಲ್ಲ, ಈಗಿನ ಶಾಸಕನು ನೋಡಂಗಿಲ್ಲ. ಓಟ್ ಹಾಕಿಸ್ಕೊಳಕ್ ಓಟ್ ಹಾಕ್ಸನಕ್ ಬರ್ತಾರ, ಏನಾರ ಕೇಳಕೋರ್ ನೀವು ಓಟ್ ಹಾಕಿಲ್ಲಪ್ಪ ಅಂದ್ಬಿಡ್ತಾನ ನಾವು GT ಪಾಟೀಲ. ಓಟೇ ಹಾಕಿಲ್ಲ ನೀವು? ನೀವು ಹಾಕಿಲ್ಲ, ನನಗೆ ಹಾಕಿಲ್ಲ ಅಂತ ನಾವ. ಏನ್ ಉಡಾಫೇರಿ ಅದು? ಹಾ ಉಡಾಫೇತಾನೆ ಅದು. ಇಲ್ಲಿ ಇವ್ರ ಲೀಡರ್ ಎಲ್ರು ಶಾಸಕ ಹೌದು, ಹಾಕಿಲ್ಲ, ಅವ್ರು ಹಾಕಿಲ್ಲ, ಇವ್ರು ಹಾಕಿಲ್ಲ ಅನ್ನಂಗಿಲ್ಲ. ಕೆಲಸ ನಾ ಮಾಡಂಗಿಲ್ರಿ. ಆ ಮೊದಲನೇ ಅವನು ನಿರಾಣಿನೂ ಮಾಡ್ಲಿಲ್ಲ, ಅವನು ಏನು ರೋಡ್ ವರ್ಕ್ ಮಾಡ್ಲಿಲ್ಲ, ಇವರು ಇಲ್ಲ. 20-21 ವರ್ಷ ಆಯ್ತು. ಅವ್ರಿಬ್ರು ಸೇರ್ಕೊಂಡು ಬಾಗಲಕೋಟೆ ಹಂಚ್ಕೊಂಡ್ಬಿಟ್ಟಾರಲ್ಲ ಸರ್, ಇಷ್ಟ ನಂಗೆ ಇಷ್ಟ ನಿಂಗೆ ಅಂತ. ಅವ್ರು ಹಂಚ್ಕೊಳ್ರಿ, ನಾವ್ ಸಾಯಕತ್ತೀವಲ್ಲ. ನೋಡ್ರಿ ರೋಡ್ ತೆಗ್ ಪಗ್ ನೋಡ್ರಿ, ಒಂದ್ ಸ್ವಲ್ಪ ಅಡ್ಡಾಡಿ ನೀವು ಗೊತ್ತಾಗತ್ತೆ. ಗುಡಿ ಒಳಗೆ ನೀರು ಬರ್ತಾ ಇದೆ ಸರ್. ಅಲ್ಲಿ ಬಂದು ಅವ್ರಿಗೆ ಹೇಳಿ ಸಾಕಾಯಿತು, ಇನ್ನೂ ಬಂದೇ ಇಲ್ಲ ಅವರು, ಯಾರೂ ಬರ್ತಾ ಇಲ್ಲ. ಗುಡಿ ಒಳಗೆ ನೀರು ಬರ್ತಾ ಇದೆ. ನೀವು ಬೇಕಾರೆ ಒಂದು 5 ನಿಮಿಷ ಆಗುತ್ತೆ, ಹೋಗಿ ಬರೋಣ ಬನ್ನಿ. ಚರಂಡಿ ನೀರು ಒಳಗೆ ಬರ್ತಾ ಇದೆ, ಒಳಗಡೆನೆ ಬರ್ತಾ ಇದೆ. ಹಾ, ಎಲ್ಲ ಒಳಗೆ ಬರ್ತಾ ಇದೆ ಸರ್. ಬಾಕಲು ಮುಂದೆ ಬರ್ತಾ ಇದೆ. ಯಾವ ಅಧಿಕಾರಿಗಳು ಬಂದು ನೋಡವಲ್ರು. ಈಗ ನಮ್ದು ಹಿಂಗೆ ಬದುಕ್ತಾ ಇದೀರಿ ನೀವು? ಇಲ್ಲಿ ನಾವು ಬಂದರ ಸುಟ್ಟಿ ಇದೇ ಥರನ ಐತ್ರಿ. ನಾವು ಇಲ್ಲಿ 7 ಹಳ್ಳಿ ಬರ್ತಾವ್ರಿ. 7 ಹಳ್ಳಿಗೂ ಬಸ್ ತರಬಲ್ಲ, ಸ್ಟಾಪ್ ಆಗ್ತಾರೆ, ಒಳ್ಳೆ ಹಚ್ಕೊಂಡು ಹೋಗಕ್ಕೆ ನಿಂದ್ರಲ್ಲ. ಮತ್ತು ಹುಡುಗರಿಗೆ ಬಸ್ನವ್ರಿಗೆ ತೊಂದರೆ ಆಗುತ್ತೆ. ಶಾಲೆ ಮಕ್ಕಳು ಶಾಲೆ ಮಕ್ಳು ಹೆಂಗ್ ಹೋಗ್ತಾರೆ? ಮುಂಜಾನೆ ಬೆಳಿಗ್ಗೆ ಒಂದು ಬಸ್ ಬರ್ತ್ರಿ, ಒಂದು ಬರ್ತ್ರಿ, ಬಂತು ಬರ್ಲಿಕ್ಕಂದ್ರೆ ಇಲ್ಲ. ಬಂದು ಅದು ಟೈಮ್ ಟು ಟೈಮ್ ಬಸ್ ಬರಾಕತ್ತಿಲ್ಲ ಸರ್. ಕಾಲೇಜ್ ಹುಡುಗರಿಗೆಲ್ಲ ಭಾಳ ತೊಂದರೆ ಆಗತ್ತೈತಿ. ಮತ್ತು ಇವೆಲ್ಲ ರಸ್ತೆಗಳು ಎಲ್ಲ ಸಿಕ್ಕಾಪಟ್ಟಿಗೆ ಮಾಡಿ ಹೋಗ್ರಿ, ಹೊಳೆ ಮತ್ತೆ ಅಡ್ಡಾಡಿ ಹೋಗ್ಬಿಡ್ತಾರೆ ಸರ್ ವಾಪಸ್. ಕೆಲವೊಂದಿಷ್ಟು ಒಳಚರಂಡಿ ವ್ಯವಸ್ಥೆಗೆ ಇವೆಲ್ಲ ನೀರು ಹರಿದ್ರದೆಲ್ಲ ರಸ್ತೆಯಿಂದ ಮ್ಯಾಗ ಬರುತ್ತೆ. ಇವೆಲ್ಲ ಜರ್ಜರ್ದ ಜನ ಬೀಳಾಕತ್ತಾರೆ, ಪೆಟ್ಟು ಹಾಕವು ಕೆಲವೊಂದಿಷ್ಟು. ಹಿಂಗಾಗಿ ಸಮಸ್ಯೆಗಳು ಭಾಳ ಅದಾವೆ ಸರ್ ಪುನರ್ವಸತಿ ಕೇಂದ್ರದಾಗ. ಅವಾಗ ಎಲೆಕ್ಷನ್ ಟೈಮ್ಗೆಲ್ಲ ಬರ್ತಾರೆ. ಇನ್ನೂ ಒಂದು ಏನರ ಕೇಳಕ್ಕೆ ಹೋದ್ರೆ ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ಲ, ಎಲ್ಲಾನು ಹೆಂಗೆ ಮಾಡಕ್ಕೆ ಸಾಧ್ಯತೆ ಅಂತ ಹಿಂಗೆ ಹೇಳಾಕ್ತಾರೆ. ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳನ್ನು ನಿಂದಿರಿಸಬೇಕಾಗಿತ್ತು ಸರ್. ಸದ್ಯಕ್ಕೆ ಮಾಡಿದಿರ ಅವಾಗ ಕೆಲವೊಂದಿಷ್ಟು ಗ್ಯಾರಂಟಿ ಯೋಜನೆಗಳು ಇಲ್ಲಾರ್ದಾಗ ಅಭಿವೃದ್ಧಿ ಕೆಲಸಗಳಾಗ್ತಿದ್ದು. ಬಸ್ ಇಲ್ಲ ಅಂತ ಹೇಳ್ತಿದ್ರು. ಹಾಂ ಸರ್. ಮನೆಯಿಂದ ಬಸ್ ಹಿಡಿಯಕ್ಕೆ ಎಲ್ಲಿವರೆಗೆ ಹೋಗ್ಬೇಕು ನೀವು? ಇಲ್ಲ ಸರ್ಕಲ್ ಬರ್ಬೇಕು ಸರ್. ಇಲ್ಲಿಂದ ಆಟೋ ಹತ್ಕೊಂಡು ಇಲ್ಲಿಂದ ಅಲ್ಲಿ ಹೋಗ್ಬೇಕು ಸರ್. ಅಲ್ಲಿಂದ ಯಾತ್ರೆ ಇಲ್ಲಿ ಆಟೋ ಹಿಡ್ಕೊಂಡ ಗದ್ದನಕೆರೆ ಕ್ರಾಸಿಗೆ ಹೋಗಿ ಇಳಿದ, ಇಲ್ಲಿಂದ 10 ರೂಪಾಯಿ ಕೊಟ್ಟು ಆಟೋಕ್ಕೆ ಹತ್ಕೊಂಡು ಗದ್ದನಕೆರೆ ಕ್ರಾಸಿಗೆ ಹೋಗಿ ಇಳಿದ, ಅಲ್ಲಿಂದ ಬಸ್ ಹಡ್ಕೋಬೇಕು ಸರ್. ಕಾಲೇಜ್ ಮಕ್ಕಳೆಲ್ಲ ಎಲ್ಲರೂ ಸಿಕ್ಕಾಪಟ್ಟೆ ತೊಂದರೆ ಐತಿ ಸರ್. ಇಲ್ಲೆಲ್ಲ ಈ ನಾಗರಿಕರಿಗೆ ತೊಂದರೆ ಐತಿ. ಎಷ್ಟೊತ್ತಿದ್ರು ದುಡ್ಡು ಕೊಟ್ಟು ಹೋಗ್ಬೇಕಲ್ಲ ಸರ್. ಇದ್ದವ್ರು ಕೊಟ್ಟು ಹೋಗ್ತಿದಾರೆ, ಇಲ್ಲಾರ್ದವ್ರು ಹೆಂಗೆ ಮಾಡ್ತಾರೆ. ಎಷ್ಟೋ ಜನ ಮುಂಜಾನೆ ಕೆಲಸಕ್ಕೆ ಹೋಗ್ತಿರ್ತಾರೆ, ಎಲ್ಲ ಗಾರಿ ಕೆಲಸಕ್ಕೆ, ಆ ಕೆಲಸಕ್ಕೆ ಈ ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ. ಅವರೆಲ್ಲ ಹೋಗ್ಬೇಕಂದ್ರೆ ಭಾಳ ತೊಂದರೆ ಐತೆ ಸರ್. ಬಸ್ಸಿಂದ ಒಂದು ವ್ಯವಸ್ಥೆ ಆಗ್ಬೇಕು, ಮತ್ತು ಇಲ್ಲಿ ಬಿಟ್ಟು ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಆಗ್ಬೇಕು. ಬಸ್ ಸ್ಟ್ಯಾಂಡು ಇಲ್ಲ ಸರ್. ಬಸ್ ಸ್ಟ್ಯಾಂಡ್ ಯಾಕೆ ಕೊಡಬೇಕು ಅಂತ ಅವರು. ಹಾಂ ಸರ್. ಮತ್ತೆ ಸ್ಟಾಪ್ ಬಸ್ನವ್ರು ಕೇಳಿದ್ರೆ ಸ್ಟಾಪ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಸರ್. ಅಲ್ಲ, ಬಸ್ಸೇ ಇಲ್ಲ, ಬಸ್ ಸ್ಟ್ಯಾಂಡ್ ಯಾಕೆ ಬೇಕು ನಿಮ್ಗೆ ಅಂತ ಕೇಳ್ತಾರೆ. ಅವ್ರು ಜನ ಹೆಂಗ್ ಹೋಗ್ಬೇಕು ಸರ್? ಅವ್ರು ಹೇಳ್ತಾರ ಜನರಿಗೆ ತೊಂದರೆ ಐತಲ್ಲ, ಏನೋ ಆಟೋ ರಿಕ್ಷಾಕ್ಕೆ ಅದಕ್ಕೆ ಇದಕ್ಕೆ ಹೋಗಂತ ಹೇಳ್ತಾರ. ಅವರು ಸಮಸ್ಯೆಗಳು ಭಾಳ ಸಮಸ್ಯೆ ಭಾಳ ಅದಾವ್ರಿ ಸರ್. ಟಿಕೆಟು ಇಲ್ಲಿ ಹತ್ತಿಸ್ಕೊಳ್ಳೋದು ಯಾರನ್ನು ಇಳಿಸ್ತಾರ. ನಮಗೆ ಇಲ್ಲೇ ಇಳಿಸೋದು ಹತ್ತೋದು ಇಲ್ಲೇ ಮಾಡಬೇಕು. ನಮ್ಮ ಕ್ರಾಸ್ಗೆ ನಿಂದ್ರಂಗೆ ಮಾಡಿ ಬಸ್ ಯಾವ ಬಸ್ ಆದರೂ ಅಲ್ಲಿ ಹತ್ತಿದ್ರು ಇಲ್ಲೇ ಇರಬೇಕು. ಇಲ್ಲಿ ಹತ್ತಿದ್ರು ನಮ್ಮನ್ನು ತಗೋಬೇಕು. ನಮ್ಮನ್ನು ಇಲ್ಲಿ ತೊಗೊಳೋದಿಲ್ಲ ಅವರು. ಇಲ್ಲೇ ತಗೋಬೇಕು, ಇಲ್ಲೇ ಹತ್ಬೇಕು. ಹಂಗೆ ಮಾಡ್ರಿ. ನಮ್ಗೆ ಇಲ್ಲಿ ಬಸ್ ನಿಂದ್ರಂಗೆ ಮಾಡ್ಬೇಕು ಒಟ್ಟು. ಅಲ್ಲ, ಈಗ ನೀವು ಬಹಳ ಜೀವನ ನೋಡ್ಬಿಟ್ಟಿದ್ದೀರಿ. ಹೌದು, ಬಹಳ ಅನುಭವ, ನಿಮ್ ದೊಡ್ಡ ಅನುಭವ ಭಾಳ ಆಗೈತೆ. ಊರು ಎಲ್ಲಿದ್ರಿ ಮೊದ್ಲು? ಅಲ್ಲಿ ಹಳೆ ವೀರಾಪುರ. ಹಳೆ ವೀರಾಪುರ. ಇದು ಹೊಸ ವೀರಾಪುರ. ಹೊಸ ವೀರಾಪುರಕ್ಕೆ ನಿಂದ್ರುವಂಗೆ ನಮ್ಗೆ ಟಿಕೆಟ್ ಹಾಕ್ತದೆ. ಹೆಂಗಿತ್ತು ಅಲ್ಲಿರೋ ಜೀವನ, ಹೆಂಗಿತ್ತು ಇಲ್ಲಿರೋ ಜೀವನ ಹೆಂಗಿದೆ? ಅಲ್ಲೇ ಚಲೋ ಐತಿ, ಇಲ್ಲಿ ಚಲೋ ಇಲ್ರಿ. ಇಲ್ಲೇನು ದುಡಿತೈತೆ ಏನೈತಿ? ಏನಾಯ್ತು ಅಂದ್ರೆ ಮುಳುಗಡೆ ಆಯ್ತಲ್ಲ ಹಿನ್ನೀರಿನಲ್ಲಿ, ಆಲ್ಮಟ್ಟಿ ಹೊಲ ಹೋಗ್ತು, ಮಳಿ ಹೋಗ್ತು, ಏನು ಮಾಡೋಣ ನಾವು? ಮಕ್ಕಳು ಮೊಮ್ಮಕ್ಕಳು ಅದ ತ್ರಾಸ ಅದಾವು ನಮ್ಗೆ. ಹತ್ತಕ್ಕೆ ಹೋಗಕ್ಕೆ ಟಿಕೆಟ್ ಇಲ್ಲಿ ನಮ್ಮ ವೀರಾಪುರಕ್ಕೆ ಮಾಡ್ರಿ. ಇಲ್ಲಿಗೆ ನಿಂದಿರ್ಬೇಕು ಗಾಡಿ. ನಮ್ಮನ್ನು ಒಯ್ಬೇಕು ಅವರು. ಎಲ್ಲಿ ಹೋಗಂದ್ರೆ ಹೋಗ್ತೀವಿ, ಉದ್ಯೋಗ ಮಾಡ್ತೀವಿ. ಒಡ್ಲ ನಿನ್ನ ಹತ್ತಿಸ್ಕೊಳ್ಳೋದು ಅಟ್ಟ ಮಾಡ್ತಾನೆ, ಇಳಿಸೋದು ಇಲ್ಲಿ ನಮ್ಮ ರಾಶಿಗೆ ಮಾಡಿರಿ ಅಂದ್ರೆ ಎಲ್ಲರೂ ಇಲ್ಲೇ ಹತ್ತಾರೆ, ಇಲ್ಲೇ ಇಳುತ್ತಾರೆ. ಇದ್ರ ಹೆಸರು ಮಾಡಿರಿ. ವೀರಾಪುರ ಗ್ರಾಮಕ್ಕೆ
ನಮಗೆ ಬಸ್ ನಿಂದಿರ್ಬೇಕು, ಹತ್ತಿಸ್ಬೇಕು, ಇಳಿಸ್ಬೇಕು, ಅನುಕೂಲ ಆಗ್ತಂದ್ರೆ ನಾವು ಎಲ್ಲಾರ ಉದ್ಯೋಗಕ್ಕೆ ಹೋಗ್ತೀವಿ. ಇಲ್ಲಿ ಎಲ್ಲಿ ಉದ್ಯೋಗಕ್ಕೆ ಹೋಗೋಣ ಹತ್ತಿಸ್ಬೇಕಂದ್ರೆ. ಸರಿ ಹಾಂ. ಎಷ್ಟು ಊರುಗಳಿದಾವಣ್ಣ ಇವ್ರೊಳಗಡೆ? ಇಲ್ಲಿ ಸಿಂದಗಿ, ಸಾಳಗುಂದಿ, ಕೆಸ್ನೂರು, ವೀರಾಪುರ, ಮತ್ತು ಮುರ್ನಾಳ, ಸಿಮಿಕೇರಿ, ಸಿದ್ನಾಳ. 15 ಇದೆ ಹಾ, ಎಲ್ಲ ಅಲ್ಲಿದ್ದ ಊರಿನ ಇಲ್ಲಿ ಅಲ್ಲಿದ್ದ ಊರು ಇಲ್ಲೆಲ್ಲ ಸ್ಟೆಪ್ ಹೆಸರುಗಳು ಎಲ್ಲ ಸೇಮ್. ಹಾ, ಸೇಮ್ ಅಣ್ಣ. ಇದು ಹೊಸ ತಂದು ಹಾಕೋರೆ. ಹಾ, ತಂದು ಏನು ಅನುಕೂಲ ಬೇಕು? ಏನು ಅನುಕೂಲ ಇಲ್ಲ ಅಣ್ಣ. ಇಲ್ಲಿ ದುಡ್ಕೊಂಡು ತಿನ್ನೋ ಮಟ್ಟ ನೆಲೆಲೇ ಇಲ್ಲ. ಇಲ್ಲಿ ಬರ್ತಾರ, ಹೇಳ್ತಾರ, ಹೋಗ್ತಾರ, ಏನೋ ನೆಲೆನೇ ತೋರ್ಸಂಗಿಲ್ಲ. ಒಂದು ವಿನಂತಿ ಏನಂದ್ರ ಈ ಹೆದ್ದಾರಿಗೆ ಒಂದು ದಯವಿಟ್ಟು ಹೆಂಗಾರ ಮಾಡಿ ಒಂದು ಹಂಪ್ಸ್ ಆಫ್ ವ್ಯವಸ್ಥೆ ಮಾಡ್ಸಿರಿ ದಯವಿಟ್ಟು. ಸಿಕ್ಕಾಪಟ್ಟಿ ಆಕ್ಸಿಡೆಂಟ್ ಎಲ್ಲ ಆಗ್ತಾವೆ ಸರ್. ಮೂಕ ಪ್ರಾಣಿಗಳೆಲ್ಲ ಗಾಡಿ ಹುಡುಕಿಸಿಕೊಂಡು ಸಾಯ್ತಾವೆ. ಭಾಳ ಪ್ರಾಣಿ ಹಾನಿ ಭಾಳ ಆಗತ್ತವು. ಮತ್ತು ಮೊನ್ನೆ ಒಂದಿಬ್ರು ಬೈಕಿಂದ ಬಿದ್ದು ಸಮಸ್ಯೆಗಳಾಗತ್ತವೆ ಸರ್, ಭಾಳ ಕೆಟ್ಟ. ಸ್ವಲ್ಪ ಹೆಂಗಾರ ಮಾಡಿ ಹೆದ್ದಾರಿದು ಪ್ರಾಧಿಕಾರಕ್ಕೆ ತಿಳಿಸಿ ಒಂದು ಸ್ವಲ್ಪ ಇದನ್ನ ಮಾಡಿ ದಯವಿಟ್ಟು ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೋತೀವಿ ನಾವು. ಹಾಂ ಸರ್. ಬಸ್ಸಿಂದು ಇಲ್ಲೇ ಸ್ಟಾಪ್ ಆಗ್ಬೇಕು ರೀ ನಮ್ಮೂರ ಮುಂದೆ. ಬಸ್ ಸ್ಟ್ಯಾಂಡ್ ಐತಿ ಇಲ್ಲಿ, ಅಲ್ಲಿ ಆಗ್ಬೇಕು. ಮತ್ತು ನಾವು ಹುಬ್ಬಳ್ಳಿಲಿದ್ದ ಬರುವಾಗ ಯಾವುದೇ ಊರಿದ್ದ ಬರುವಾಗ ಕತ್ರಿಗೆ ಹೋಗಿ ಇಳಿಸ್ತಾರೆ ಮುಂದೆ. ಹಾಂ, ಎಷ್ಟು ದೂರ? 2 ಮೈಲ್. ರಾತ್ರಿ ಹೆಂಗೆ ಬರ್ಬೇಕು ಬರಕ್ಕೆ? ಅದಕ್ಕೆ ಟಮ್ ಟಮ್ ಇರೋದಿಲ್ಲ ಏನು. ಹೆಣ್ಮಕ್ಳು ಬರಕ್ಕೆ ಒಂದು ಸ್ವಲ್ಪ ತ್ರಾಸ ಆಕತ್ತೆ. ಇಲ್ಲಿ ಸ್ಟಾಪ್ ಆತಂದ್ರೆ ಚಲೋ ಆಕತ್ತೆ. ಎಷ್ಟು ವರ್ಷದಿಂದ ಇಲ್ಲಿ ಸ್ಟಾಪ್ ಇಲ್ಲ ಬಸ್ಸಿಗೆ? ಒಟ್ಟ ಇಲ್ಲೇ ಇಲ್ರಿ. 20 ವರ್ಷ. 20 ವರ್ಷದಿಂದ ಮುಳುಗಡೆಯಾಗಿ 20 ವರ್ಷ ಆತ್ರಿ. ಎಲ್ಲಿದ್ರ? ಅಲ್ಲಿದ್ರಲ್ವಾ? ಹಳೆ ಊರಾಗಿತ್ತು. ಹಳೆ ಊರಾಗ. ಅಲ್ಲಿ ನಮ್ಮ ಬಸ್ಸಿನ ಸೌಕರ್ಯ ಇತ್ತು, ಎಲ್ಲ ಇತ್ತು ಅಲ್ಲಿ. ಅಲ್ಲಿ ಇಲ್ಲಿ ಬೇಕಾದ್ರೆ ರೋಡಿಗೆ ಬಂದ್ರು ಸೌಕರ್ಯ ಇಲ್ಲ. ಏನ್ ಯಾರು ಶಾಸಕರು ಯಾರು ನಿಮ್ಮನ್ನ ತಲೆ? ಶಾಸಕರು ಅವ್ರು ವಿಧಾನಸೌಧದೊಳಗೆ ಕುಂತು ಬಿಟ್ಟಾರ ಗಪ್ಪನ. ಒಟ್ಟ ಈ ಕಡೆ ಇಲ್ಲಿ ಬಂದ್ರೆ ಮತ್ತೆ ಅವ್ರು ಕಿರಿಕಿರಿ ಆಕತ್ತ ಊರಿಗೆ ಮಾರಿ ತೋರ್ಸೋಲ್ರಿ. ಅವರು ಅಭಿವೃದ್ಧಿ ಏನು ಕೇಳ್ತಾರಂತ ಕೇಟ ಅವ್ರು ಶಾಸಕರು ತಮ್ಮ ವಿಧಾನಸೌಧದೊಳಗೆ ನೋಡ್ಕೊತ ಕೂತು ಬಿಟ್ಟಾರ. ಅವ್ರು ಗೆದ್ಮೇಲೆ ಬಂದೇ ಇಲ್ಲ ಈ ಕಡೆ. ಗೆದ್ದ ಮೇಲೆ ಬಂದೇ ಇಲ್ಲ. ಅವರು ಓಟ್ ಹಾಕಿಸ್ಕೊಳಕ್ ಬಂದಾರೆ. ಓಟ್ ಹಾಕ್ಸ್ಕೊಳಕ್ ಬರ್ತಾರ. ಕೈ ಕಾಲು ಎಲ್ಲ ಅವಾಗ ಎಲ್ಲ ಮಾಡ್ತಾರ, ಏನ್ ಹೇಳಿದ್ದು ಮಾಡ್ತಾರ. ಹೊಳ್ಳಿ ಮಾರಿ ತೋರ್ಸೋದಿಲ್ಲ. ಮಾರಿ ಅಂದ್ರೆ ಮುಖ ಮುಖ ತೋರ್ಸೋದೇ ಇಲ್ಲ, ತೋರ್ಸೋದಿಲ್ಲ. ನಾವು ಕೇಳಕ್ ಹೋದ್ರ ಸಿದ್ದರಾಮಯ್ಯ ಅನುದಾನ ಬಿಟ್ಟಿಲ್ಲ, ನಾವು ಬಂದು ಏನ್ ಮಾಡೋಣ ಹಳ್ಳ್ಯಾಗ ಅಂತಾರ ಅವ್ರು. ಸಿದ್ದರಾಮಯ್ಯ ತಲೆ ಕಟ್ಬಿಡೋದು. ಅವನ ತಲೆಗೆ ಹಾಕ್ಬಿಡೋದು. ಸರ್ ಬಹಳ ಕಷ್ಟ ಸರ್. ಹೆಣ್ಮಕ್ಳನ್ನ ಹೊರಗಡೆ ಕಳ್ಸಿರ್ತೀವಿ, ಮಕ್ಳು ಶಾಲೆಗೆ ಹೋಗಿ ಬರ್ತಾರೆ, ಬಸ್ ಇಲ್ಲ ಅಂದ್ರೆ, ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ, ಯಾವ ಸೌಕರ್ಯನೂ ಏನೂ ಇಲ್ಲಿ ಸವಲತ್ತನ ಇಲ್ರಿ. ಇಲ್ಲಿ ನಮ್ಮ ಇಲ್ಲಿ ಹೊಸ ಊರಿಗೆ ಬಂದಿಂದ ಯಾವ ಸವಲತ್ತನೂ ಇಲ್ಲ. ಯಾರು ಹೇಳಿದ್ರು ಯಾರು ಕೇಳುವರೇ ಇಲ್ಲ ಸರ್. ಅಂದ್ರೆ ಈಗ ನಮ್ದೊಂದು ಮನೆ ಇರುತ್ತೆ, ಒಂದು ಊರಿರುತ್ತೆ. ಆ ಊರಲ್ಲಿ ಏನೋ ಒಂದು ಅನಾಹುತ ಆಗುತ್ತೆ, ಅವಾಂತರ ಆಗುತ್ತೆ, ಆ ಊರನ್ನೇ ಬಿಡಿಸ್ಬಿಡ್ತಾರೆ. ಎಷ್ಟು ಕಷ್ಟ ಆಗುತ್ತೆ ಅಲ್ಲಿಂದ ಬರೋದು, ಹೊರಗಡೆ ಬರೋದು. ಅದೇ ರೀ, ನಾವು ಪುನರ್ವಸತಿ ಅಂದ್ರೆ ನಮ್ಗೆ ಬೇಕಾದ ಸವಲತ್ತು ಕೊಡಬೇಕು. ಸವಲತ್ತನ ಇಲ್ಲ ಇಲ್ಲಿ ಏನು. ಎಷ್ಟೊತ್ತಿದ್ರು ಕಾಲ್ನಡಿಗೆನ ಅಡ್ಡಾಡೋದು. ಇದೇ ನಮಗೆ ಪ್ರಾಬ್ಲಮ್ ಭಾಳ ಆಗ್ಬಿಟ್ಟೈತಿ. ಊರು ಕಳ್ಕೊಂಡು ಈ ಊರು ಹೊಸ ಊರಿಗೆ ಬಂದಿರ್ತೀವಿ, ಅಟ್ಲೀಸ್ಟ್ ಇಲ್ಲೊಂದು ಬಸ್ಸು ಯಾವ ಇಲ್ಲಿ ಕುಡಿಯೋ ನೀರು ಇಲ್ಲಿ ಗಾಡಿ ಇಲ್ಲ ಅಂದ್ರೆ ಸ್ಟಾಪ ಮಾಡೋದಿಲ್ಲ. ಒಟ್ಟ ಯಾವ ಗಾಡಿನೂ ಸ್ಟಾಪ್ ಇಲ್ಲ. ಆ ಫಿಲ್ಟರ್ MP ಅವ್ರು ಮಾಡಿಕೊಟ್ಟಾರ ಅದನ್ನ. ಅದ್ರ ವ್ಯವಸ್ಥೆ ಬರೋಬ್ಬರಿ ಇಲ್ಲ. 4 ದಿನ ಬಂದಿರ್ತೈತಿ, 4 ದಿನ ಚಾಲು ಇರ್ತೈತಿ. ಕಾಂಟ್ರಾಕ್ಟ್ ಕೊಟ್ಟಾರಂತ ಪಂಚಾಯತಿ. ಅವ್ ಒಳ್ಳೆ ಬರುದಿಲ್ಲ, ದುಡ್ಡು ತಕೊಂಡ್ ಹೋಗ್ಬಿಡ್ತಾನ. ಕಾಣೆ ಸ್ವಲ್ಪ ದುಡ್ಡು ತಗೊಂಡು ಹೋಗೋದು ಕಾಣೆ ಆಗ್ಬಿಡುದ್ರಿ. ಅದು ಯಾವ ವ್ಯವಸ್ಥೆ ಇಲ್ಲಿ ವ್ಯವಸ್ಥೆ ಯಾರು ಮಾಡಂಗಿಲ್ಲ ರೀ. ಬಸ್ ಗೀಸ್ ಯಾವುದು ಇಲ್ಲಿ ಇದೆ. ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕ್ರಿ. ದುಡಿಯೋರ್ಗೂ ಎಲ್ಲ ಪ್ರಾಬ್ಲಮ್ ಆಗೈತ್ರಿ ಇಲ್ಲಿ ಬಸ್ ಗೀಸ್. ಬಸ್ 20 ವರ್ಷದಿಂದನೂ ಬಸ್ ಇಲ್ಲ ಯಜಮಾನ್ರೆ. 20 ವರ್ಷದಿಂದನೂ ಬಸ್ ಇಲ್ಲ. ನಿಮ್ ನಗು ಬಹಳ ಚಂದ ಐತಿ. 20 ವರ್ಷದಿಂದನೂ ಬಸ್ ನೋಡಿಲ್ಲ. ಹಿಂಗೆ ನಗ್ತಾನೆ ಇರ್ತೀರಿ, ಯಾವಾಗ್ಲೂ ನಗ್ತಾನೆ ಇರ್ತೀರಿ. ನಗು ಬಹಳ ಚಂದ ಐತಿ ನಿಮ್ಗೆ. ಅವಾಗಿಂದನೇ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇರ್ಬೇಕಾದ್ರೆ ನೀವು ನಗ್ತಾನೆ ಇದೀರಿ. ಏನೀಗ ಬಸ್ ಬಿಡೋದ ಬೇಡವಾ? ಏನ್ ಮಾಡ್ತೀರಿ ನೋಡಿ, ಬಸ್ ಅದಕ್ಕೂ ನಗ್ತೀರಲ್ರಿ. ಬಸ್ ಬಾಲ್ದಿ
ಈ ಬಸ್ ಒಮ್ಮೆ ನಾವು ನಡ್ಕೊಂತ ಅದು ಹೋಗಿವಿ ನಡ್ಕೊಂತ ಬರೋದು ಭಾಳ ಈಗ ಆಗಲ್ಲ, ಈಗ ಕಷ್ಟ ಆಗುತ್ತೆ, ಕಷ್ಟ ವಯಸ್ಸಾಗಿದೆ. ಆಗುತ್ತೆ. 30 ಹುಡುಗರು ಮಕ್ಳು ಮರಿಗಳಲ್ಲಿ ಹೋಗ್ಬೇಕಲ್ಲ, ಅವ್ರಿಗಾದ್ರೂ ಬಸ್ ಬೇಕಲ್ಲ. ಅವ್ರು ಬೇಕು, ನಾವು ಅಕಸ್ಮಾತ್ ಯಾವಾಗ ಹೋಯ್ತೇನಂದ್ರೆ ಹೋಗೋದು ನಮ್ಗೆ. ಎಷ್ಟು ಬೇಜಾರಿನ ವಿಷಯ ರೀ ಇದು, ನಗ್ನಗ್ತಾ ಹೇಳ್ತಿರಲ್ಲ ತಾತ ನೀವು. ಮತ್ತೇನು ಮಾಡೋದು, ಮತ್ತೇನು ಹತ್ರ ಬಿಡ್ತದೆ ನಕ್ಕೊಟ್ಟಿದ್ರೆ. ಇವರು ಪಂಚಾಯತ್ ಅವ್ರನ್ನ ಕೇಳಿದ್ಗಳೇನ ಅನುದಾನ ಬಂದಿಲ್ಲ ಏನು ಮಾಡೋಣ ಅಯ್ಯ ಪೂರ ನಮ್ಗೆ ಅಧಿಕಾರ ಕೊಟ್ಟಿಲ್ಲ, ಆರೋದವ್ರನ್ನ ಕೇಳ್ರಿ ಅಂತಾರೆ. ಏನು ಮಾಡೋದು? ಅಲ್ಲಿ ಇಳ್ಕಲಿ ಬರ್ತಾರೆ, ಗಾಡಿ ಸ್ಪೀಡ್ನಾಗ ಬರ್ತಾವೆ. ಈ ಹೊರಗಿದ್ದ ನಾವು ಊರಾಗ ಬರ್ಬೇಕಾದ್ರೆ ಭಾಳ ಹಿಂದ ಮುಂದೆ ನೋಡಿ ವಿಚಾರ ಮಾಡಿ ನಿಂತು ಬರ್ಬೇಕು ನಾವು ಅಲ್ಲಿ. ಆಗ್ಲಿಂದ ಬಾಳ ಮಾತಾಡ್ತಿದ್ರಿ ನಾವು, ಈಗ ಸೈಲೆಂಟ್ ಆಗೋಗ್ಬಿಟ್ರಲ್ಲ. ಈಗ ಬಸ್ ಬಿಡೋದು ಬೇಕಲ್ಲ, ಅಲ್ಲ ಈಗ ಬಸ್ ಬಿಡೋದೋ ಬೇಡವೋ? ಇಲ್ಲ ಬಿಡ್ಬೇಕು ಸರ್. ಎಷ್ಟು ತ್ರಾಸ ಆಗುತ್ತೆ ನಿಮ್ಗೆ ಬಸ್ ಇಲ್ಲ ಅನ್ನೋದೇ ಒಂದು ತೊಂದರೆ ಇದೆ ಸರ್. ಸ್ಕೂಲ್ ಮಕ್ಕಳೆಲ್ಲ ಬೆಳಗ್ಗೆ ಗದನಕೆರೆ ಕ್ರಾಸಿಂದ ಇಲ್ಲಿ ನಡ್ಕೋತ ಹೋಗ್ತಾರೆ, ಮತ್ತೆ ನಡ್ಕೋತ ಬಿಡ್ತಾರೆ. 2-3 ಕಿಲೋಮೀಟ್ರು. 2-3 ಬಸ್ ಕಿಲೋಮೀಟರ್ ಬಿಡಕ್ಕಾಗಲ್ಲ. 1.5 ಕಿಲೋಮೀಟರ್ ಆಗುತ್ತೆ. ಬಸ್ ಬಿಡಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗ್ತದೆ ಸರ್. ಅಧಿಕಾರಿಗಳು, ಆದಷ್ಟು ಬೇಗ ಶಾಸಕರು, ಸರ್ಕಾರ, ವ್ಯವಸ್ಥೆ, ಪ್ರಭುತ್ವ ಹೆಣ್ಣು ಮಕ್ಕಳನ್ನ ಸಾಲಿ ಕಳ್ಸಾಕ ಬೇಸರ ಆಗೈತಿ. 2 ಬಂದವ್ರಿ. ಅಲ್ಲಿಂದ ಇಲ್ಲಿವರೆಗೆ ಒಂದು ಬಸ್ ಇಲ್ಲ, ಏನಿಲ್ಲ ರೀ. ಶಾಸಕರು ಇಲ್ಲಿ ಬರಂಗಿಲ್ಲ, ಏನು ಅನುದಾನ ಕೇಳಕ್ ಹೋದ್ರೆ ಅನುದಾನ ಬಂದಿಲ್ಲ ಅಂತ ಹೇಳ್ತಾರೆ. ಏನ್ ಹೋಟಿ ಬಂದಾರ, ಹೊಳೆ ಬಂದಿಲ್ರಿ. ಜಿಟಿ ಪಾಲ್ರಿ ಏನ್ ಕೈ ಬಿಟ್ಬಿಟ್ಟಾರ ನೀವು? ಬಂದೇನಿಲ್ಲ ಸರ್. ಏನು ಹೋಟಿಂಗ್ ಕೇಳಕ್ ಬಂದಿದ್ದು ಭಾಳ ಇನ್ಕಾರು ಬಂದಿಲ್ರಿ ಇಲ್ಲಿ ಊರಿಗೆ. ಕೇಳಾಕ ಏನು ಕೇಳಕ್ ಹೋರ ಅನುದಾನ ಬಂದಿಲ್ಲ, ಅದು ಬಂದಿಲ್ಲ. ಹೋಟ್ ಹಾಕೇನ ಅದೇಂತ ಕೇಳ್ತಾರ್ರಿ ಜಿಟಿ ಪಾಲ್ರಿ. ಅಂದ್ರೆ ಇದು ಸಿದ್ದರಾಮಯ್ಯ ತಲೆ ಕಟ್ಬಿಡೋದು. ಹಾಂ ಕೊಟ್ಟಿಲ್ಲ ಇಲ್ಲಿ, ಕಟ್ಟಿಲ್ಲ, ನಾವು ಏನೂ ಕೊಟ್ಟಿಲ್ಲ ಅಂತ ಹೇಳ್ತಾರ್ರಿ. ಇಲ್ಲ ಮತ್ತೆ ಗದ್ನಿಕೆರೆ ಕ್ರಾಸ್ ಹೋಗ್ರಿ 2 ಕಿಲೋಮೀಟರ್ ಹೋಗ್ಬೇಕು ಸರ್. ನಾವು ನಡ್ಕೊಂತ ಹೋಗ್ಬೇಕು, ನಡ್ಕೊಂಡು ಬರ್ಬೇಕ್ರಿ. ಈ ಕಡೆ ಬೈಪಾಸ್ ಹೋಗ್ಬೇಕಪ್ಪ ಅಂದ್ರೆ ಈ ಕಡೆ ದೂರ ಆಗತ್ರಿ, ಆ ಕಡೆ ದೂರ ಆಗತ್ರಿ. ನಡ್ಬೋ ಸೆಂಟರ್ ನಾವು ಅದಿರಿ. ಈಗ ಅಲ್ಲಿದ್ರೆ ನೋಡು, ನಮ್ಮ ಹೆಣ್ಮಕ್ಳಾದ್ರೆ ಅಂತ ನೋಡಿ ಈ ಕಡೆ ಹಿಂಗೆ ನಡ್ಕೊಂತ ಕಾಲೇಜ್ಗೆ ಹೋಗ್ಬೇಕ್ರಿ. ಈ ಕಡೆ ಹಿಂಗೆ ಹೋಗ್ಬೇಕಪ್ಪ ಅಂದ್ರೆ ಈ ಕಡೆ ಹಿಂಗೆ ನಡ್ಕೊಂತ ಹೋಗ್ಬೇಕ್ರಿ. ನಮ್ಗೆ ಯಾವ ಬಸ್ ಅಂತ ನೋಡಿ, ಯಾವುದೇ ಅಂತ ನೋಡು, ಯಾವುದು ಸೌಲಭ್ಯ ಇಲ್ಲೇ ಇಲ್ಲ ರೀ ಅದ್ರೊಳಗೆ. ಊರ್ ಬಿಟ್ಟು ಊರ್ ಬಂದಿರ್ತೀವಿ, ಬಸ್ ಬಿಡಿ ಅಂತಂದ್ರು ಬಿಡಲ್ಲ ಅಂದ್ರೆ. ಇಲ್ಲ ಸರ್, ಬಿಡಲ್ಲ ಸರ್. ಈಗ ನಾನು ಹೊತ್ತೊಂಟ್ರೆ ನಾನು ಗೌಣಿ ಕೆಲಸ ಮಾಡ್ತೇನೆ ರೀ. ನಾನು ಲೇಬರ್ ಕರ್ಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಇಲ್ಲಿದ್ರೆ ಲೇಬರ್ ಕರ್ಕೊಂಡು ಹೋಗ್ಬೇಕಪ್ಪ, ಇಲ್ಲಿದ್ರೆ ಅಂತ ನೋಡ್ರಿ 2 ಕಿಲೋಮೀಟ್ರ್ ಹೋಗ್ಬೇಕಪ್ಪ ಅಂತಂದ್ರೆ ನಾನು ಟೈಮಿಂಗ್ ಆಗತ್ತೆ. ಅಲ್ಲಿ ನನ್ನ ಮುಂದೆ ಕೆಲಸ ಆಗಲ್ಲ. ನನಗೆ ಅಲ್ಲಿ ಅಂತ ನೋಡು, ನಾನು ದುಡ್ದಿದ್ದೆ ಅಂತ ನೋಡು, ಅಲ್ಲಿ ಪಗಾರ ಹೋಗ್ಲಿರೋದು ನಾ ದುಡಿದ್ದೆ. ನಾ ಹೊಳೆ ಅಂತ ನೋಡು, ಸಾಲ ಮಾಡಿ ಅಂತ ನೋಡು, ತೊಂಬಂದು ಅಂತ ನೋಡು, ಆಳುಗಳು ಪಗಾರ ಕೊಡ್ಬೇಕಾಗತ್ರ. ನನ್ನ ಪಗಾರ ಬಿಟ್ಟು ಅಂತ ನೋಡು, ನಾ ಆಳುಗಳು ಪಗಾರ ಕೊಡ್ಬೇಕಾಗತ್ರ. ಈ ಕಡೆ ಹೋದ್ನಪ್ಪ ಅಂತಂದ್ರು ಇಲ್ಲಿದ್ರೆ ಹಿಂಗೆ ನಡ್ಕೊತ ಹೋಗ್ಬೇಕ್ರಿ ಒಟ್ರು ಕೂಡಿ. ಅಲ್ಲಿ ಅಂತ ನೋಡು, ದುಡುಗೋ ಅಂತ ನೋಡು ತೊಂಬಂದು ನಾನು ಕೊಟ್ಟನಪ್ಪ ಅಂತಂದ್ರೆ ಅದು ನನಗೆ ಅಂತ ನೋಡು ಒಂದು ಸ್ವಲ್ಪ ಉಳಿತಾಯ ಹಾಕದ್ರಿ. ಮತ್ತು ಈ ಕಡೆ ಯಾವುದು ನಮಗೆ ವ್ಯವಸ್ಥೆನೇ ಇಲ್ಲಪ್ಪ ಅಂತಂದ್ರೆ ಮುಂದೆ ಏನು ಮಾಡೋಕೆ ಹೇಳ್ರಿ. ಈಗ ನಾವು ಭಾಳ ಈ ಥರ ನೋಡು ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ. ಇಲ್ಲಿ ನಮಗೆ ಯಾವುದೋ ಒಂದು ಸೌಲಭ್ಯ ಕೊಟ್ರಪ್ಪ ಅಂತಂದ್ರೆ ನಮಗೆ ಹೆಣ್ಣು ಮಕ್ಕಳಿಗೆ ಶಾಲೆ ಕಲಿಯಾಕಾತು, ನಮ್ಗೆ ನೋಡು ಕೆಲ್ಸಕ್ಕೆ ಮಾಡಾಕ ನಾವು ಹೋಗಾಕಾತು ಮಾಡಾಕಾತು. ಅದು ಮಾಡಿದ್ರೆ ಬಹಳ ತೊಂದ್ರೆ, ಪೂರಾ ತೊಂದರೆ ಐತ್ರಿ. ಎಷ್ಟು ಕಷ್ಟ ಇಲ್ಲಿ ಸರ್. ಈಗ ಇಲ್ಲಿಂದ ಹೇಳ್ತೀರಿ, ಈಗ ಏನಿಲ್ಲ ಒಂದು 2 ವರ್ಷದಿಂದ ಬಸ್ ಬಿಟ್ರಿ, 7 ಹಳ್ಳಿ ಸೇರಿಸಿ ಒಂದು ಬಸ್ ಬಿಟ್ರಿ. ಆಗಾಗ ಏನಾಯ್ತು, ಆ ಕಡೆಯಿಂದ ಅಷ್ಟು ತುಂಬ್ಕೊಂತ ಬರ್ಗೊಡ್ದ 3-4 ಬರ್ಗೊಡ್ದ ಬಸ್ ಫುಲ್ ಆಗೋದ್ರಿ. ಹುಡುಗರು ಹೆಣ್ಮಕ್ಳ ಬಾಕಲ್ದಾಗ ನಿಂದ್ರೋದಾಯ್ತು, ಹುಡುಗರು ಬಾಕಲ್ದಾಗ ಜೋತ್ ಬೀಳೋದಾಯ್ತು ಆಯ್ತು ರೀ. ಈಗ ಹಿಂಗಾಗನ ಏನಾಯ್ತು, ನಾವು ಮತ್ತೆ ಸ್ಟ್ರೈಕ್ ಮಾಡಿದ್ವಿ ಸರ್. ಒಂದು ಸಲ ಸ್ಟ್ರೈಕ್ ಮಾಡಿದ್ವಿ, 1-2 ದಿನ ಬಸ್ ಬಿಟ್ಟರು, ಹೊಳ್ಳಿ ಮತ್ತೆ ಬಿಡ್ಲಿಲ್ಲ ಸರ್. ಹೊಳ್ಳಿ 2ನೇ ಸಲ ಫುಲ್ ಸ್ಟ್ರೈಕ್ ಮಾಡಿದಾಗ ಶಿಮಿಕೆರೆ ತನಕ ಎಲ್ಲ ಗಾಡಿ ಬಂದ್ ಮಾಡಿದ್ವಿ. ಮೂಳ ಹಚ್ಚಿ ಬಂದ್ ಮಾಡೋಣ ಏನಾಯ್ತು, ಒಂದಿಷ್ಟು ಮಂದಿ ಬಂದ್ರು, ಒದರಾಡಕತ್ರಿ. ಪೊಲೀಸರು ಬಂದ್ರು, ಯಾಕ ಈ ರೋಡ್ ಯಾಕೆ ಬಂದ್ ಮಾಡ್ರಿ ಅಂದ್ರೆ ನಾವು ಬಸ್ ಬಿಡುತ್ತಾನ ಇದು ಮಾಡಂಗಲ್ಲ ಅಂದ್ವಿ. ಅವಾಗ ಏನ್ ಮಾಡಿದ್ರು ಸರ್, 2 ಊರು ಸೇರಿಸಿ ಒಂದು ಬಸ್ ಬಿಡ್ತೀನಿ ಅಂದ್ರೆ ಎಲ್ಲ ಆಗಿದೆ ಸರ್. ಎಲ್ಲ ಆದ್ರೂ ಸರ್ 2 ಊರು ಸೇರಿಸಿ ಒಂದು ಬಸ್ ಬಿಟ್ಟಿದ್ದಾರೆ ಸರ್. ಈಗ ಅದು ಮುಂಜಾನೆ 7:30 ಬರ್ತಾರೆ. ಅವ್ರಿಗೆ ಒಂದು ಬಸ್ ಬಿಟ್ಟಿದ್ದಾರೆ ಸರ್, ನಮಗೊಂದು ಬಸ್, 2 ಬಸ್ ಬಿಟ್ಟಿದ್ದಾರೆ ಸರ್. ಈಗ ಉಳಿದವ್ರು ಏನ್ ಮಾಡ್ಬೇಕಂತೆ? ಉಳಿದವ್ರು ಏನಿಲ್ಲ ಸರ್, ಬಸ್ ಅವ್ರು ಬಿಡ ಅಂದ್ರೆ ಇದೋ ಒಂದು ಬಸ್ ಬಿಟ್ಟಿವಿ ನಿಮಗ ಅಂತ ಹೇಳ್ತಾರೆ ಸರ್. ಅವ್ರು ಸರ್ ಅವ್ರು ನಾವೇನು ಭಿಕ್ಷೆ ಹತ್ತಲ್ಲ ಸರ್. ಅವ್ರಿಗೆ ಎಷ್ಟು ಡಿಪೋದವ್ರಿಗೆ ಒಂದಿನ ಬಸ್ ಬಂದಿಲ್ಲ ಅಂತ ಫೋನ್ ಮಾಡಿದ್ರು, ಬರ್ತತ್ತಾಳದ ನಿಂದ್ರಿ ಅಂತಾರೆ ಸರ್. ನಾವು ಒಮ್ಮೆ ಎಕ್ಸಾಮ್ ಇದ್ದಾಗ ಬಸ್ ಲೇಟ್ ಆಗಿ ಬಂತಂದ್ರೆ ಮುಗೀತು ಸರ್. ಅಲ್ಲಿ ನಾವು ಅದು ಬರುತ್ತಾ ನಿಂದಿರ್ಬೇಕು, ಇಲ್ಲಾಂದ್ರೆ ಗದ್ದನಕೆರೆ ಕ್ರಾಸಿಗೆ ನಡ್ಕೊಂತ ಹೋಗ್ಬೇಕು. ಅಲ್ಲಿ ಫುಲ್ ರಶ್ ಇರುತ್ತೆ ಸರ್. ಅಲ್ಲೂ ನಿಲ್ಸ್ಬೇಕಲ್ಲ? ಅಲ್ಲಿ ನಿಲ್ಸಲ್ ಸರ್, ಒಂದೊಂದು ಬಸ್ ನಿಲ್ಲಲ್ಲ ಸರ್. ಈಗ ಏನ್ ಮಾಡ್ತಾರೆ, ಹಳ್ಳಿ ಬಸ್ ಎಲ್ಲ ದೂರ ಸ್ಟಾಪ್ ಮಾಡ್ತಾರೆ ಸರ್. ಈಗ ಹಳ್ಳಿ ಬಸ್ ಎಲ್ಲ ಈ ಕಡೆಯಿಂದ ಬರೋ ಹಳ್ಳಿ ಬಸ್ ಅಲ್ಲೇ ಪೆಟ್ರೋಲ್ ಬಂಕಿಗೆ ಸ್ಟಾಪ್ ಮಾಡ್ತಾರೆ ಸರ್, ಮುಂದೆ ಬರಲ್ಲ. ಮತ್ತೆ ಈ ಕಡೆಯಿಂದ ಬರೋ ಏನೈತಿ ಸರ್, ಹುಬ್ಳಿ ಬಸ್ ಎಲ್ಲ ಸ್ಟಾಪ್ ಮಾಡಬೇಕು.
ನಮ್ಮ ಊರಿಗೆ ಮಾತ್ರ ಬಸ್ ಸ್ಟಾಪ್ ಆಗ್ಬೇಕು ಎಷ್ಟು ತೊಂದ್ರೆ ಸರ್ ನಾವು ಎಷ್ಟು ತೊಂದ್ರೆ ಸರ್ ಇಲ್ಲಿ ಬಸ್ ಇಲ್ಲ ಅಲ್ಲ ಬಸ್ ಇಲ್ಲಲ್ರಿ ಇಲ್ಲಿ ರಾಜಕೀಯದ ತೊಂದ್ರೆ ಭಾಳ ಯಾಕಂತೇಳಿರಿ ಅವ್ರು ಏನು ಸೌಕರ್ಯನೂ ಇಲ್ಲ ಇಲ್ಲಿ ಒಂದು ಇಲ್ಲಿ ಏನರ ಒಂದು ಕರೆಂಟಿಂದು ಪ್ರಾಬ್ಲಮ್ಮು ಒಮ್ಮೆ ನೀರಿಂದು ಪ್ರಾಬ್ಲಮ್ಮು ಈ ರಸ್ತೆಗಳು ನೋಡ್ರಿ ಹೋಗಿ ಅಷ್ಟು ರಸ್ತೆಗಳು ನೋಡ್ರಿ ಅಲ್ಲಿ ಉಟ್ಟು ಕೆಟ್ಟವು ಯಾವುದೂ ಮಾಡಂಗಿಲ್ರಿ ಮೊದ್ಲೇ ಪಿಡೋ ಚೇಂಜ್ ಆಗ್ಬೇಕು ನಮಗೆ ಮೊದ್ಲೇ ಪಿಡೋ ಚೇಂಜ್ ಆಗ್ಬೇಕು ಅಲ್ರಿ ಇವತ್ತಿಗೆ ನಾನು ಮೊನ್ನೆ ಈಗ 5-6 ದಿನ ಆತ್ರಿ ನಾವೊಂದು ಬರೀ ಅರ್ಜಿ ಇದನ್ನ ತೊಗೊಳಕ್ಕೆ ಉತ್ತಾರ ತೊಗೊಳಕ್ಕೆ ಅಡ್ಡಾಡಕತ್ತಿ 8 ದಿನ ಆತು ಪಿಡೋ ಇಲ್ಲ ಬರ್ತಾರ ಇಂದು ಬರ್ತಾರ ನಾಳೆ ಬರ್ತಾರ ಅಂತ ಹೇಳ್ತಾರ ಅಲ್ಲ ಯಾಕೆ ಬರಂಗಿಲ್ಲ ಅವರು ಗೌರ್ಮೆಂಟ್ ಸರ್ಕಿಲ್ ಯಾಕೆ ಬರಂಗಿಲ್ರಿ ಬೇಕಿಲ್ಲ ಅದಕ್ಕೆ ಅವ್ರು ಡ್ಯೂಟಿ ಮಾಡ್ತಾರೋ ಮತ್ತೇನ್ರ ಮಾಡ್ತಾರೋ ಅಲ್ಲ ಒಬ್ಬ ಹೋದವ್ರಿಗೆ ಇದು ಇಲ್ಲ ಅಂದ್ಮೇಲೆ ಮತ್ತೆ ಅಲ್ಲಿ ಆಫೀಸರ್ ಇಲ್ಲ ಅಂದ್ರೆ ಮತ್ತೆ ಇನ್ನೇನು ಮಾಡೋಕ್ಕಾಗತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ರೀ ದಯವಿಟ್ಟು ನೀವು ಮಾಧ್ಯಮದವ್ರು ಏನು ಮಾಡ್ತೀರ ಅಂತಂದ್ರೆ ಈ ರಸ್ತೆಗಳು ಮೊದ್ಲೇಕ ನಮಗೆ ಸುಧಾರಣೆ ಮಾಡಿ ನೋಡ್ರಿ ಊರು ತುಂಬ ಅಡ್ಡಾಡಿದ್ರು ಊರು ಅನ್ನಂಗಿಲ್ಲ ಇದಕ್ಕೆ ಒಂಥರ ಇದಕ್ಕೆ ಸುಡುಗಾಡ್ ಅಂತಾರ್ರಿ ಮುರಾಳಕ್ಕೆ ಇದಕ್ಕೆ ಯಾರು ಯಾಕಂದ್ರೆ ಊರು ಹಿರಿಯರು ಏನು ಮಾಡ್ತಾರೆ ಗೊತ್ತನ್ರಿ ಇಲ್ಲಿ ಊರು ಹಿರಿಯರು ಅಷ್ಟೊಂದು ಯಾಕಂದ್ರೆ ಏನು ಮುಡ್ದೈತಿ ಅವ್ರು ಮಾತಾಡಿದ್ರೆ ಏನು ಮುಡ್ದೈತಿ ಮಾಡೋರು ಅವರು ರಾಜಕೀಯ ಅವರು ನಮ್ಮ ಕೈಗೆ ಏನು ಮಾಡೋಕ್ಕಾಗತ್ತೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಇವ್ರು ಬದಲಾಡಿದ್ರು ಅಷ್ಟೇ ನಾವು ಬದಲಾಡಿದ್ರು ಅಷ್ಟೇ ಸುಮ್ಮ ಹೊಟ್ಟೆ ಕಿಚ್ಚಿಗೆ ಬದಲಾಡೋದು ನಾವು ಮತ್ತೊಂದು ಏನಿಲ್ಲ ಇಲ್ಲಿ ಹಾ ತಾತ ಊರಿಗೆ ಬಸ್ ಇಲ್ವಂತೆ ಸರಿಯಾಗಿ ರಸ್ತೆ ಇಲ್ವಂತೆ ಎಲೆಕ್ಟ್ರಿಕ್ ಲೈಟ್ ಬೀದಿ ದೀಪ ಇಲ್ವಂತೆ ನಮ್ಮ ಮಕ್ಳನ್ನ ಹೆಂಗಂತೆ ಶಾಲೆ ಕಳ್ಸೋದು ಬದುಕೋದು ಹೆಂಗ ಮಕ್ಕಳನ್ನ ಶಾಲೆಗೆ ಕಳ್ಸೋದು ಅಷ್ಟೇ ಅಲ್ರಿ ಈರಣ್ಣ ಚರಂತಿ ಮಟ್ಟ ಅದ ಈ ಆರ್ಟ್ಸ್ ಬಂದ ಟೈಮ್ದೊಳಗ ಕೇಳಿದ್ರ ನಮ್ಗೆ ಗೊತ್ತಿಲ್ಲ ಅಂದ ಈಗ ಅವನ ಹೆಸರು ಹೇಳಿದ್ರೆ ಬರು ಬಸ್ ಬಂದ್ ಆತು ಈಗ ಏನು ಇಲ್ಲ ನಮ್ಮಲ್ಲಿ ನಿರಾಶ್ರಿತರು ಇನ್ನ ಒಂದು ಮಾತಿಗೆ ಬೇಸಿ ಫುಟ್ಪಾತಿನ ಮ್ಯಾಗ ಇರೋದು ಬೇಸಿ ತಿರುಕರಿಂದ ಬೇಸಿ ಅವ್ರಕ್ಕಿಂತ ಕನಿಷ್ಠ ಆಗಿವ್ ನಾವು ನೀಡ್ಸ್ಕೊಳ್ಳೋರು ಅವ್ರಕ್ಕಿಂತ ಕನಿಷ್ಠ ಆಗಿವ್ ನಾವು ಗಟ್ರ ರೋಡ್ ಮಕ್ಕಳಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆ ಈಗ ಸ್ಕೂಲ್ ಹುಡುಗರ್ದು ಏನಾಗೈತಿ ಇಲ್ಲಿಂತ್ರ ನಡ್ಕೊಂಡು ಕ್ರಾಸಿಗೆ ಹೋಗ್ಬೇಕು ಕ್ರಾಸ್ಲಿಂತ್ರ ಮತ್ತು ಆ ಕಡೆ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ ಸಣ್ಣ ಮಕ್ಕಳಿಗೆ ಅಥವಾ ಮಹಿಳೆಯರಿಗೆ ಏನೈತಿ ಫ್ರೀ ಕೊಟ್ಟಿಸ್ಬಿಟ್ಟು ಸಣ್ಣ ಮಕ್ಕಳಿಗೆ ಯಾವುದೇ ರೀತಿಯಿಂದ ವ್ಯವಸ್ಥೆ ಆಗ್ತಾ ಇಲ್ಲ ಈ ಗುರು ಹಿರಿಯರು ನಾವು ಸಾಕಷ್ಟು ಅರ್ಜಿಗಳನ್ನು ಕೊಟ್ಟಿವಿ ಇಲ್ಲಿ ಸಾಕಷ್ಟು ಒಂದು ಇಲ್ಲಿ ಏನಾಗ್ತಕ್ಕಂಥದ್ದು ಮೂಲ ಸೌಕರ್ಯಗಳನ್ನು ಕೇಳ್ತಾ ಇರ್ತೀವಿ ಪ್ರತಿ ಪಂಚಾಯತಿಗೆ ಆಯ್ತು ಎಲ್ಲ ಹಿರಿಯರು ಆಯ್ತು ಗುರು ಹಿರಿಯರು ಪ್ರತಿಯೊಂದು ಪುನರ್ವಸತಿ ಅಂದ್ರೆ ಏನಾಗ್ತೈತಿ ಇಲ್ಲಿ ಸ್ವಲ್ಪ ಯಾವುದೇ ರೀತಿಯಿಂದ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಇಲ್ಲ ಇಲ್ಲಿ ಸಿ ರೋಡ್ ಅಂಕರ್ ದೂರ ಉಳಿತಿ ಇದ್ದಂತ ರೋಡ್ಗಳನ್ನ ಸರಿಯಾಗಿ ಅನುಕೂಲ ಆಗ್ತಾ ಇಲ್ಲ ಮಾಡುದು ಏನೇನು ಕಲ್ಸಿಲ್ಲ ಬರೇ ಕಾಗದ ಮ್ಯಾಗ ಹೊರತಾಗಿ ಕೃಷಿ ಒಳಗಿಲ್ಲ ಮಾಡುವುದು ಏನೇನ್ ಬರೀ ಹಾಳಿ ಬರೆಯುವುದು ಕೃತಿ ಒಳಗೆ ಮಾತ್ರ ಇಲ್ಲ ನಮ್ಮ ಊರಾಗ ಪಾಯ್ಕಾನಿ ಹೆಣ್ಮಕ್ಳು ಶೌಚಾಲಯ ಅಲ್ಲಿ ಮುಳ್ಳು ಕಂಟಿ ಅವ್ರಿಗೆ ಪಾಯ್ಕಾನಿ ಇಲ್ಲ ಇಲ್ಲೊಂದು ಪಾಯ್ಕಾನಿ ಇತ್ತು ಕೆಡ್ದು ಆದ್ರು ಅವ್ರು ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕು ಹೇಳ್ರಿ ಹಾ ಹೆಣ್ಮಕ್ಳದ್ ಎಷ್ಟು ತೊಂದ್ರೆ ಐತಂದ್ರೆ ಅವ್ರು ಫೋನ್ ಬರೀ ಪಿಡೋ ಅಂತನ್ರಿ ಅದು ಅಲ್ಲ ಪಿಡೋ ಅಂತನ್ರಿ ಅದು ರೋಡ್ ಒಬ್ರದ್ದು ಆಸ್ತಿ ಅದ ಅದನ್ನ ಕೆಡ್ದಾರ ಅವ್ರು ಅದಕ್ಕೆ ಸಂಬಂಧಪಟ್ಟ ಅವ್ರ ಕಾಗದ ಬಿಟ್ಟು ಕೇಸಿ ನಮ್ ಗೌರ್ಮೆಂಟ್ ಜಾಗ ಏನಿರ್ತಲ್ಲ ಅದ್ರಾಗ ಮಾಡ್ಕೊಡ್ಬೇಕಲ್ಲ ಮತ್ ಮಾಡ್ಕೊಡ್ಲಾರ ಬರೀ ಇವ್ರು ಅಲ್ಲಿ ಶೌಚಾಲಯ ಅಲ್ಲಿ ಒಂದು ಶೌಚಾಲಯ ಕಟ್ಟಿದ್ರ ಅದು ಮುಳ್ಳ ಬೆಳೆದ ಅದ್ರಾಗ ಶೌಚಾಲಯಕ್ಕೆ ಹೆಣ್ಮಕ್ಳು ಹೋಗಲ್ರಿ ಬೇಕಾದ್ರೆ ನಿಮ್ಗೆ ಅದು ತೋರಿಸ್ತೀನಿ ನಾನು ಹಾ ಬಡ ಮಕ್ಕಳು ಶಾಲಿ ಬಿಡಾಕತ್ಯಾರಿ ಶಾಲಿಗೆ ಇದು ಹೈಸ್ಕೂಲ್ ಮುಂದೆ ಹೋಗಾಕ ಏನೇನು ಇದು ಇಲ್ಲ ಸೌಕರ್ಯ ಬಸ್ಸಿನ ಸೌಕರ್ಯ ಬಸ್ಸಿನ ದರ ಏರಿಸ್ತಾರ ಆದ್ರೆ ಬಸ್ಸಿನ ಸೌಕರ್ಯ ಇಲ್ಲ ಬಹಳ ತೊಂದ್ರೆ ಸರ್ ಇವು ಅಂದ್ರೆ ಒಂದ್ ಕಡೆ ಬಸ್ ಇಲ್ಲ ಅನ್ನೋದೊಂದು ಈಗ ಇವ್ರು ಹೇಳ್ದಂಗೆ ಒಂದು ಶೌಚಾಲಯ ಇಲ್ಲ ಊರೆಲ್ಲ ನಷ್ಟ ಆಗೋಗ್ಬಿಟ್ಟಿದೆ ಜಮೀನು ಹೊಲ ಎಲ್ಲ ಹೋಗಿದೆ ಇನ್ನೊಂದು ಊರು ಇಂಪ್ರೂವ್ಮೆಂಟ್ ನೋಡ್ಬೇಕು ನಮ್ಮ ಊರ ಇಂಪ್ರೂವ್ಮೆಂಟ್ ಏನು ಕೇಳ್ಬೇಕು ಇಲ್ಲೇ ಮಗ್ಲು ಇರಾಪುರ ಕೋರಿ ನೀವು ಅಲ್ಲಿ ಹೆಂಗ ಆಗ್ಯದ ನೋಡ್ರಿ ಊರು ಮತ್ತ ಸಣ್ಣ ಹಳ್ಳಿ ಅದ ನಮ್ಮೂರು ಪಂಚಾಯತಿಗೆ ಸೇರಿದಂತ ಅದ ನಮ್ಮೂರು ಪಂಚಾಯತಿನ ಫಸ್ಟ್ ಆಮೇಲೆ 4 ಹಳ್ಳಿ ನಮಗೆ ಅವು 4 ಹಳ್ಳಿ ಇಂಪ್ರೂವ್ಮೆಂಟ್ ಆಗ್ಯಾವು ಇದು ಪಂಚಾಯತಿದ ಊರು ಇಂಪ್ರೂವ್ಮೆಂಟ್ ಇಲ್ಲ ಅಲ್ಲ ಏನಂತ ಹೇಳ್ಬೇಕಿಂಗೆ ಯಾಕೆ ಹಿಂಗೆ ಅಂತಂದ್ರೆ ರಾಜಕೀಯ ಮತ್ತು ಇದು ಪಂಚಾಯತಿ ಆಫೀಸರ್ ಅಂತ ಸರ್ಕಾರ ನೇಮಕ ಮಾಡೈತಿ ಇಲ್ಲಿ ನೋಡ್ರಿ ಸಗಣಿ ಹಾಕಾರ ನೋಡ್ರಿ ನಂತರ ಈ ರೋಡಿನ ಸುತ್ತು ಹೇಳಿದ್ರ ನಾವೇನ್ ಮಾಡೋಣಪ್ಪ ಅಂತಾರ ಗರ್ಭಟ್ಯಾರ ವಸೂಲ್ ಮಾಡಕ್ ಎದಿ ಮಗಲ್ ಹಂಗೆ ಹಿಡಿದು ವಸೂಲ್ ಮಾಡ್ತಾರ ನಾವ್ ಬದುಕುದು ಹೆಂಗ ನಾವು ಕೂಡ ತೆರಿಗೆ ದುಡ್ಡಿನ ಸಂಬಳ ತಗೊಂತಾರೆ ನಾಚಿಕೆ ಮಾನ ಮರ್ಯಾದೆ ಅದ ಬೇಕ್ರಿ ಮೇನ್ ಒಮ್ಮೆಲ್ಲ 2 ಬಾರಿ ಹೋಗಿ ಹೇಳಿ ಬಂದಿನಿ ಅಲ್ಲ ನಾವು ಎಲ್ಲಿಂದ ಕೊಡ್ಬೇಕಾದ್ರೆ 3,000 ರೂಪಾಯಿ ಅವರಿಗೆ ಬಾಗಲಕೋಟೆ
ಅಲ್ರಿ ಅದು ಇದು ಆತ್ ಬಿಡ್ರಿ ನಮ್ಮ ಮುಳುಗಡೆ ಜಿಲ್ಲೆಯ ಈ ಪುನರ್ವಸತಿ ಈ 7 ಹಳ್ಳಿಗಳಲ್ಲಿ ಬಸ್ ಇಲ್ಲ ಅನ್ನುವಂಥದ್ದೊಂದು ಸಮಸ್ಯೆ ಆದ್ರೆ ಇದರ ಜೊತೆಗೆ ಸಾಲು ಸಾಲು ಸಮಸ್ಯೆಗಳನ್ನ ಇಲ್ಲಿರುವಂತ ನಿವಾಸಿಗಳು ಅನುಭವಿಸ್ತಾ ಇರುವಂತದ್ದು. ಒಬ್ರಲ್ಲ ಇಬ್ರಲ್ಲ, ಕೃಷ್ಣ ಮೇಲ್ದಂಡೆ ಯೋಜನೆಯಿಂದ ಸುಮಾರು 100 ಹಳ್ಳಿಗಳಿಗೆ ಈ ಎಫೆಕ್ಟ್ ಆಗಿರುವಂಥದ್ದು. ಅದರಿಂದ ಈಗ ಪುನರ್ವಸತಿಯಾಗಿ ಅವರಿಗೆ ಬಾಗಲಕೋಟೆಯ ಹೊರವಲಯದಲ್ಲಿ ಅವರ ಅದೇ ಊರಿನ ಹೆಸರಿಟ್ಕೊಂಡು ಆ ಆಶ್ರಯವನ್ನ ಕಲ್ಪಿಸಿಕೊಟ್ರು ಕೂಡ ಅವರಿಗೆ ಕೊಡಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಿ ಜಿಲ್ಲಾಡಳಿತ, ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂದ್ರೆ ಯಾಕೆ ಕೊಡಬೇಕು ಅನ್ನುವಂಥ ಒಂದು ದಾಷ್ಟ್ರ್ಯವನ್ನ ಈ ಬಡ ಜನರ ಜೊತೆಗೆ ಅಧಿಕಾರಿಗಳು, ವ್ಯವಸ್ಥೆ, ಪ್ರಭುತ್ವ ತೋರಿಸ್ತಾ ಇರುವಂಥದ್ದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.